ಎಲ್ಗೋದ್ರಪ್ಪ ಎಲ್ಲ ಜೋಡ್ಸಿದೀನಿ ಪೂಜೆ ಮಾಡೋಣ ಅಂತಂದ್ರೆ ನನ್ನ ಸೊಸೆ ನನ್ನ ಮೊಮ್ಮಗ ನನ್ನ ಮಗ ಯಾರು ಇಲ್ವಲ್ಲ. ಪಾಪ ಮಂಜಣ್ಣ ಎಲ್ಲಿಗೋದೋ ಬರ್ರೋ ಜಾಲ್ದು. ಇದ್ಯಾ ಅದಿ ಹುಡ್ಗ ಯಾರ್ಲ ಪಾಪ ನೀನು? ಗುರ್ತೆ ಸಿಕ್ತಿಲ್ವಲ್ಲ, ಯಾವ್ರ ನಿಂದು? ಅಜಯ್, ನಾನು ಯಾರು ಅಂತ ಗುರ್ತಿರ್ಲಿಲ್ವೇ ನಿನಗೆ? ಇಲ್ಲಪ್ಪ, ಯಾರು ನೀನು? ನಾನೇ ಕಣಜಯ್, ಮುಂಜ ಕನ್ನಡ ಹಾಕೊಂಡಿರೋದಕ್ಕೆ ನಿನಗೆ ಗುರ್ತು ಸಿಕ್ತಿಲ್ಲ ನನ್ನ ಮಕ್ಕ. ನೀನೇನ್ಲ ಪಾಪ, ಇದೇನಲ್ಲ ಇದು ನಿನ್ನ ಅವತಾರ? ಅಯ್ಯಯ್ಯ, ಅಲ್ಲ ನಿನ್ ಕಣ್ಣಿಗಿಂತ ನಾ ಕನ್ನಡ ಕಣೆ ದೊಡ್ಡದಾಗೈತಲ್ಲೋ. ಮೊದ್ಲು ಅದು ತೆಗಿಯ ಮರಗೆ. ನೀನ್ ಯಾರೋ ಅಂಬದು ಗುರ್ತೆ ಸಿಗಲ್ಲ, ಹಂಗ ಇದೆಯಾ ನೀನ್? ಹಂಗೇನಿ ತೆಗಿ, ಒಳ್ಳೆ ಸರ್ಕಸ್ ಆಡಾರಿದ್ದಂಗ ಇದೆಯಾ, ತಗರಿಕ್ಕ ಮರಯ್ಯ ಮೊದ್ಲು ನೀನು. ಓ ವಾಗಜಯ್, ನಾನು ಸಿರಾಕ್ ಹೋದಾಗ ತಂದಿರೋದು ಇದು ಹಬ್ಬಕ್ಕೆ ಆಚಮನ ಅಂತ ಹೇಳಿ. ಈ ವಜ್ಜಿ ಒಂದು ತೊಗದಿಕ್ಕು ಅಂಬತ್ತೆ, ಎಷ್ಟ್ ಚೆನ್ನಾಗ್ ಕಾಣ್ತೈತೆ. ಸುಮ್ಕು ಕಣಜಯ್, ಈಗೆಲ್ಲ ನಾ ಇಂಥವೇ ಕನ್ನಡಕ್ಕೆ ಹಾಕ್ಯಮದು ದೊಡ್ಡವ. ಅಲ್ಲ ನಿನ್ ಮಕನೇ ಬೋಲ್ ಚೆನ್ನಾಗ್ ಕಾಣುತ್ತೆ. ಸುಮ್ಮನ ಇರೋದ್ ಬಿಟ್ಟು ಆ ಕನ್ನಡಕ ಬೇರೆ ತಗೊಳಕ್ಕೇನವನಿ. ಮೊಬೈಲಾಗ ಅದ್ಯಾತ ರೀಲ್ಸು ಪಾಲ್ಸು ಅಂತ ನೋಡ್ತಿರ್ತಿಯಲ್ಲ, ಅದ್ರಾಗ ಎಲ್ಲ ಹಾಕ್ಯಂತವಲ್ಲ, ಅದನ್ನ ನೋಡಿ ನೀನು ಕಲ್ತ್ಕೊಂಡ್ಬಿಟ್ಟಿದ್ಯ ಇಂಥವೆಲ್ಲನ. ಕನ್ನಡಕ ಹಾಕ್ಯಮದು, ಅರ್ದಿರ ಪ್ಯಾಂಟ್ ಇಕ್ಯಮದು, ಅಂಗಿ ಇಕ್ಯಮದು ಅಂತವೆಲ್ಲನ. ಸರಿಯಪ್ಪ, ಎಂತ ಮಾಡೆಲ್ ಆದ್ರೂ ಆಗಿರ್ಲೇಳು, ಓಲ್ಡ್ ಮಾಡೆಲ್ಲೇನೆ ಗೋಲ್ಡ್ ಮಾಡೆಲ್ ಅಂತ ಅನ್ನಿಸ್ಕೆಮದು. ಅದಕ್ಕೆ ಮತ್ತೀಗ ಹೇಳ್ತಾರಲ್ಲ, ಓಲ್ಡ್ ಈಸ್ ಗೋಲ್ಡ್ ಅಂತಾನ. ನಡಿ, ಎಷ್ಟೇ ಪ್ಯಾಷನ್ ಅದು ಇದು ಅಂತ ಬಂದ್ರು ಈ ಸೀರೆನೆ ಹಬ್ದಾಗ ಎಲ್ಲಾರು ಉಡ್ಕೊಂಬದು. ಸೀರೆ ಉಡ್ಕೊಂಡ್ರೆ ಮತ್ತೀಗ ಹೆಣ್ಮಕ್ಳು ಲಕ್ಷಣವಾಗಿ ಕಾಣೋದು. ಗಂಡು ಮಕ್ಳು ಅಷ್ಟೇ ಮತ್ತೀಗ ಬಿಳಿ ಅಂಗಿ ಪಿಳೆ ಪಂಚೆ ಉಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತಾರೆ ಗೊತ್ತಿ. ಹೋಗು ಸುಮ್ಮನೆ ನಿಮ್ಮ ಅಮ್ಮನ ಕರ್ಕೊಂಬರೋಗು, ಪೂಜೆ ಮಾಡೋಣ, ಗೊತ್ತಾಗುತ್ತೆ. ಯಮೋಯ್ ಯಮೋಯ್, ಏನ್ ಮಾಡ್ತಾ ಇದೀಯಮ್ಮ? ಬಾರಮ್ಮ, ಗೊತ್ತಾಗುತ್ತೆ, ಪೂಜೆ ಮಾಡ್ಬೇಕು, ಕರಿಯೋಗು ನಿಮ್ಮ ಅಮ್ಮಯ್ಯನ ಅಂತ ಐತೆ ಅಜ್ಜಿ, ಬಾ ಜಲ್ದು. ಆಗ ಮುಖ್ಯವಾಗಿ ಬೇವು ಬೆಲ್ಲ ಇಡ್ಬೇಕಾಗಿತ್ತು. ನಾನು ನೋಡ ಅದನ್ನೇ ಮರ್ತು ಬಿಟ್ಟಿದ್ದೀನಿ. ಹೆಂಗ ನೋಡ್ಕೊಂಡಿದ್ಕೆ ಸರಿ ಆಯ್ತು, ಇಲ್ದಿದ್ರೆ ಬೇವು ಬೆಲ್ಲ ಇಕ್ಕದಲ್ಲೇನೆ ಪೂಜೆ ಮಾಡ್ಬಿಡ್ತಿದ್ವಿ ಅನ್ಸುತ್ತೆ. ಪಾಪ ಮಂಜಣ್ಣ, ಅಲ್ಲಿ ಟಿವಿ ತಾಗೆ ಬೇವು ಬೆಲ್ಲ ಮಾಡಿಕ್ಕಿದೀನಿ, ತಾಂಬಾರಪ್ಪ, ಮರ್ತು ಬಿಟ್ಟಿದ್ದೀನಿ ನಾನು ಇಕ್ಕದ. ತಾಂಬ. ಸರಿ ತತ್ತಿ ನೀರಜ್ಜಯ್ ಅಂದ ತೊತ್ತ ಇಲ್ಲಿ. ನಾನು ಮರ್ತೇ ಬಿಟ್ಟಿದ್ದೆ ನೋಡಿ, ಇವಾಗ ನೆನೆಸ್ಕೊಂಡಿದ್ಕೆ ಸರಿ ಆಯ್ತು. ತೊತ್ತ ಇಲ್ಲಿ. ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲನೇ ಶ್ರೇಷ್ಠ. ಅದನ್ನೇ ಇಕ್ಬೇಕು ಪೂಜೆಗೆ. ಓ ಲಕ್ಷ್ಮಕ್ಕ, ಭಾಗ್ಯಮ್ಮ ಬಂದ್ರೇನಿ? ಆತೆ ನಿಮ್ದು ಪೂಜೆ ಎಲ್ಲನ? ಇನ್ನ ಇಲ್ಲ ಕಣ್ಗುಣಕಯ್ಯೋ, ನೀನ್ ಹೇಳಿದ್ದಲ್ಲ ಬರ್ರಿ ನಮ್ಮನೆ ಪೂಜೆ ಮಾಡ್ತೀವಿ ಅಂತನ, ಅದಕ್ಕೆ ಬಂದ್ವಿ ನಾನು ಭಾಗ್ಯಮ್ಮನು. ನಿಂಗಮ್ಮನ್ ಕರ್ದೆ, ನೀನು ನೀರ್ ಹಾಕೊಂಡಿಲ್ಲ ಯಾಕಿಲ್ಲ, ನೀವ್ ಹೋಗ್ ಬರ್ರಿ ಅಂತ ಅಂದ್ಲು. ಅಲ್ಲ ಎಲ್ಲ ಒಂದ್ ಸಿಕ್ಕಿದ್ಯಮ್ಮ, ನಿಮ್ದೆಲ್ಲ ಜಲ್ದು ರೆಡಿ ಆಗೈತಿ ಪೂಜೆ. ಪಾಪ ಮಂಜಣ್ಣ, ಎಲ್ಲ ನಿಮ್ಮ ಅಮ್ಮ ಬರ್ಲಿಲ್ಲ, ಏನ್ ಮಾಡ್ತಾ ಇದ್ದಾಳಲ್ಲ? ಅಜ್ಜಿ, ಅಮ್ಮಯ್ಯ ಕಾಲ ಇರುತ್ತಿತ್ತು, ಬತ್ತೀನಿ ನಡಿ ಪಾಪ ನೀ ನಂಗೆ ಅಂತ ಹೇಳ್ತು. ಲೇ ಮಂಜ, ಅದು ಕಾಲ ಅಲ್ವೋ, ಕಾಯಿ ಹಾಲು ಅಂತ ಹೇಳು. ಅದ್ನ ಹೇಳಕ್ಕೂ ಬರಲ್ಲಪ್ಪ. ಏನ್ ಗುಣಕಾಯಿ, ನಿನ್ನ ಮೊಮ್ಮಗಳಿಗೆ ಸರಿಯಾಗಿ ಮಾತಾಡಕ್ಕೆ ಬರಲ್ಲಮ್ಮ. ಇಂತನಿಗೆ ಏನ್ ಕೊಡು ಅಂತ ಹೇಳ್ತೀಯಮ್ಮ, ಹೆಂಗ್ ಕೊಡನೋ ಏನೋ, ಮಾತಾಡಕ್ಕೆ ಬರಲ್ಲ ನೆಟ್ಟಿಗೆ. ಅಯ್ಯೋ, ಅವನಿಗೆ ಮಾತು ಕಲಿಸ್ಬೇಕೇನಿಲ್ಲ ಸ್ಮಕ್ಕ. ಏನೋ ಒಂದೊಂದ್ಸಲ ಹಿಂಗ್ ತಪ್ಪು ಮಾತಾಡ್ತಾನೆ, ಏನ್ ಮಾಡಕ್ಕಾಗುತ್ತೆ? ಎಲ್ಲಾರು ಮಾತಾಡ್ತಾರೆ ಒಂದೊಂದ್ಸಲ, ನಾಲ್ಗೆ ತಿರ್ಗಲ್ಲ ಜಾಲ್ ಮಾತಾಡಕ್ಕೆ. ಅದಕ್ಕೆ ಹಂಗ ಒಂದ ಬಿಡು, ನಿನ್ ಮಗಳನ್ ಕೊಡು. ಆಮೇಲೆ ನಿನ್ ಮಗಳೇನೆ ಅವನಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ತಾಳೆ. ಮತ್ತೆ ನನ್ನ ಮಗಳಿಗೆ ಎದರಿಕೆಂಬ್ಲೇಬೇಕು, ಮತ್ತೆ ನಿನ್ನ ಮೊಮ್ಮಗ ಮಾತು ಕೇಳಲಿಲ್ಲ ಅಂತಂದ್ರೆ ಏನಿಲ್ಲ, ಕೋಲ್ ತಕೊಂಡು ಏರಿಕ್ತಾಳೆ. ಅದೇ ಲಕ್ಷ್ಮತ್ತೆ, ಸೀನ್ ಮಾಮ ಏನಾದ್ರೂ ನೀನು ಮಾತು ಕೇಳಿದಾಗ ನೀನು ಮುದ್ದೆ ಕಾಲ್ ತಕೊಂಡು ಏರಿಕ್ತಿಯಲ್ಲ, ಹಂಗ? ಓ ಕಣಪ್ಪ, ಹಂಗೇನೆ. ನಿಮ್ ಲಕ್ಷ್ಮತ್ತೆ ಒಯ್ತಾಳ ನಿಮ್ಮ ಮಾಮನ್ನ? ನೀನ್ ಯಾವಾಗ ನೋಡಿದ್ದೆ? ಅಯ್ಯ ಅಜ್ಜಿ, ನಾನವತ್ತು ಎಪ್ಪಿಗೆ ಮೊಸರಿಸ್ಕ ಬರಕ್ಕಂತ ಹೋಗಿದ್ನಲ್ಲ, ಅವತ್ತು ಒಯ್ತಿತ್ತು ಸೀನ್ ಮಾಮನ್ನ. ನೀರ್ ತಂದಿಲ್ಲ ಅಂತ ನಮ್ಮ ಮುದ್ದೆ ಕಾಲ್ ತಗೊಂಡಿತ್ತು. ನೀರ್ ತತ್ತಿಯೋ ಮುದ್ದೆ ಕಾಲ್ ತಕೊಂಡ್ ಏರಿಕಾನೋ ಅಂತಾನ, ಅಲ್ವೇ ಲಕ್ಷ್ಮತ್ತೆ? ಲೇ ತರ್ಲೆ, ಇಂತ ಹೇಳು ಅಂದ್ರೆ ಚೆನ್ನಾಗಿ ಹೇಳ್ತೀಯ ಅಲ್ವೇ? ಗುಣಕಯ್ಯೋ, ಸುಮ್ಮನ ಪೂಜೆ ಮಾಡು. ಈ ತರ್ಲೆ ಮಾತು ಕೇಳ್ಕೊಂಡು ನಿಂತಿದ್ಯಲ್ಲ ನೀನ್ ಜಾಲ್ದು. ನಾವು ಪೂಜೆ ಮುಗಿಸ್ಕೊಂಡು ನಮ್ಮ ಮನೆಗೂ ಹೋಗಿ ಪೂಜೆ ಮಾಡ್ಬೇಕು. ಇನ್ನ ಇರೋ ಸತ್ಯ ಹೇಳಿರೆ ನೋಡು ಲಕ್ಷ್ಮಕ್ಕನ ಹೆಂಗ್ ಜಾರ್ಕೆಂತ ಇದ್ದಾಳೆ. ಭಾಗ್ಯಮ್ಮ, ನೀನು ಏನ್ ಕಮ್ಮಿ ಇಲ್ಲ ಬಿಡಮ್ಮ. ನಿನ್ನ ಭಾಗ್ಯನೂ ಗೊತ್ತೈತೆ, ಸುಮ್ಮನೆ ನಿಂತ್ಕ, ನೀನೇನ್ ಮಾತಾಡಕ್ ಹೋಗ್ಬೇಡ. ಸರಿಯಾಗಿ ಹೇಳ್ಬೇಕಂಗ್ ಗುಂಡಕಯ್ಯ. ಅತ್ತೆ, ಪೂಜೆ ಮಾಡ್ರಿ ಜಲ್ದು. ಈ ಹುಡ್ಗಾಲೇನೆ ಒಬ್ಬರು ತಿಂತೀನಿ ಅಂತ ಕುಕ್ಕಾಣಿತ್ತು, ನಾನು ಪೂಜೆ ಆಗ್ಲಿ ಅಂತ ಹೇಳ್ದೆ, ಅದಕ್ಕೆ ಸುಮ್ಮನೆ ಆಗ್ಯವನಿ. ಪೂಜೆ ಮಾಡಿ ಜಲ್ದು. ಲಕ್ಷ್ಮಕ್ಕಯ್ಯ, ಭಾಗ್ಯಕ್ಕಯ್ಯ, ಊಟ ಮಾಡ್ಕೊಂಡು ಹೋಗಿರಂತೆ. ಹೋಗ್ಬೇಡ್ರಿ, ಇರ್ರಿ ಹಂಗ. ದೇವ್ರೇ, ಈ ಯುಗಾದಿಯಿಂದನ ಎಲ್ಲರ ಕಷ್ಟನ ದೂರ ಮಾಡಿ ಎಲ್ರಿಗೂ ಸುಖ ಸಂತೋಷ ಆರೋಗ್ಯವನ್ನ ಕೊಡಪ್ಪ ತಂದೆ. ಮಳೆ ಬೆಳೆ ಇಲ್ದಲೇನೆ ಜನಗಳು ಪರದಾಡ್ತಾ ಇದಾರೆ. ಬೋರ್ಗಳೆಲ್ಲ ಫೇಲ್ ಆಗ್ತಾ ಇದಾವೆ. ಮಳೆ ಬರ್ದಲೇನೆ ದನಗಳಿಗೂ ಪಕ್ಷಿಗಳಿಗೂ ಪ್ರಾಣಿಗಳಿಗೂ ನೀರ್ ಇಲ್ದಂಗ ಆಗೈತೆ ಕುಡಿಯಕ್ಕೆ. ಮನುಷ್ಯರಿಗೂ ಇಲ್ದಂಗ ಆಗೈತಿ. ಒಂದ್ ಮೈಲಿ ದೂರ ಹೋಗ್ಬೇಕು ನೀರ್ ತರಕ್ಕೆ.
ಅದಕ್ಕೆ ಆದಷ್ಟು ಬೇಗ ಮಳೆ ಬಂದು ಭೂಮಿ ತಂಪಾಗಂಗ್ ಮಾಡಪ್ಪ ದೇವ್ರೇ. ಭಾಗ್ಯಮ್ಮ ಯಾವ್ದೋ ನೆಕ್ಲೆಸ್ ಹಾಕೊಂಡಿದ್ಯಲ್ಲಿ, ಯಾವಾಗ ಮಾಡಿಸ್ದೆ? ಗುಣಕಯ್ಯ ಅದೇನ್ ಬಂಗಾರದ್ದು ಅನ್ಕೊಂಡಿದ್ಯಾ? ಉಮಾ ಗೋಲ್ಡ್ ಅದು. ಸುಮ್ನೆ ಹಬ್ಬ ಅಂತ ಹೇಳಿ ಹಾಕ್ಯ ಬಂದೇವಳಿ ಎಲ್ಲಾರ್ಗುನು ಶೋ ಮಾಡಕ್ಕೆ. ನಾನೇನು ಶೋ ಮಾಡಕ್ ಹಾಕೊಂಡಿಲ್ಲ ಕಣಿ, ತಾಂಡಿದ್ನಲ್ಲ ಗ್ಯಾರಂಟಿ ಒಡವೆನ, ಅದಕ್ಕೆ ಹಾಕೊಂಡೆ ಚೆನ್ನಾಗ್ ಕಾಣುತ್ತೆ ಹಬ್ಬಕ್ಕೆ ಅಂತಾನೆ. ನೀನು ಹಾಕ್ಯ, ನಾನೇನ್ ಬೇಡ ಅನ್ನಿ. ಏನು ಬೇಡಮ್ಮ, ನಂಗೆ ಉಮಾ ಗೋಲ್ಡ್ ಪಾಮ ಗೋಲ್ಡ್ ಎಲ್ಲ ಹಾಕ್ಯಮಕ್ಕೆ ಇಷ್ಟ ಇಲ್ಲ. ಹಾಕೊಂಡ್ರೆ ಬಂಗಾರದ್ದೇ ಹಾಕಬೇಕು, ಇಲ್ಲಾಂದ್ರೆ ಬರೀ ಕೊಳ್ಳಾಗೆ ಇರ್ತೀನಿ. ಆಯ್ತು ಬಿಡು, ನೀನ್ ಹೆಂಗಾದ್ರೂ ಇರು. ಇನ್ನೊಬ್ರು ಹಾಕೊಂಡಿರೋದ್ನ ನೋಡಿ ಆಡ್ಕೆಮಕ್ ಹೋಗ್ಬೇಡ, ಸುಮ್ಮನೆ ಬಾಯಿ ಮುಚ್ಕೊಂಡಿರು. ಹಬ್ಬ ಇವತ್ತು, ಸುಮ್ನೆ ನನ್ ಕೂಟೆ ಬೈಸ್ಕಮಕ್ ಹೋಗ್ಬೇಡ. ಹೋಗ್ಲಿ ಬಿಡ್ರಿ, ಹಬ್ಬದ ದಿವಸನಾದ್ರೂ ಸಂತೋಷವಾಗಿ ಹಬ್ಬ ಮಾಡೋಣ, ಸುಮ್ನಿರಿ, ಜಗಳ ಮಾಡ್ಬೇಡ್ರಿ ನೀವು. ಯಾವ ಗೋಲ್ಡ್ ಆದ್ರೂ ಹಾಕ್ಯಂಬ್ಲೇಳು, ಅವಳಿಗೆ ಇಷ್ಟ ಆಗೈತಿ ಹಾಕೊಂಡೇವಳೆ, ನಿನ್ಗೆ ಇಷ್ಟ ಇಲ್ಲ ತಾನೆ ಹಾಕೊಂಡಿಲ್ಲ, ನೀನ್ ಸುಮ್ನಿರಲ್ಲ ಸ್ಮಕ್ಕ. ನಮಸ್ಕಾರ ಕಣ್ರಪ್ಪ. ಇವತ್ತು ಯುಗಾದಿ ಹಬ್ಬ. ಯುಗಾದಿ ಹಬ್ಬನ ನೀವೆಲ್ಲರೂ ಆಚರಣೆ ಮಾಡ್ತಿದ್ದೀರಾ ಅಂತ ಗೊತ್ತು. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬ ನಿಮಗೆ ಸುಖ ಶಾಂತಿ ಸಮೃದ್ಧಿಯನ್ನು ಕೊಡ್ಲಿ ಅಂತೇಳಿ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಹಂಗೆ ಈ ಹಬ್ಬದಲ್ಲಿ ಬೇವು ಬೆಲ್ಲ ತಿಂತೀವಿ. ಯಾಕೆ ಅಂದರೆ ಜೀವನ ಅಂದಮೇಲೆ ಪ್ರತಿಯೊಬ್ಬರಿಗೂ ಕಷ್ಟ ಸುಖ ಎರಡೂ ಬರ್ತವೆ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಸಂತೋಷವಾಗಿ ಜೀವನ ಮಾಡ್ಕೊಂಡು ಹೋಗೋದೇ ಈ ಬೇವು ಬೆಲ್ಲದ ಮಹತ್ವ. ಹಂಗಾಗಿ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲನ ಹಂಚ್ತೀವಿ ಎಲ್ರಿಗೂ. ನೀವು ಬೇವು ಬೆಲ್ಲ ತಿಂದು ಸುಖವಾಗಿರಿ, ಸಂತೋಷವಾಗಿರಿ, ಹೆಚ್ಚು ಬೆಲ್ಲ ನಿಮ್ಮ ಜೀವನದಲ್ಲಿ ಬರಲಿ ಅಂತೇಳಿ ಕೇಳ್ಕೊತಾ ಇದ್ದೀವಿ. ನಿಮ್ಮ ಪ್ರೀತಿಯ ಈ ಲಸ್ಮಕ್ಕನ ಕಡೆಯಿಂದನೂ ನಿಮ್ಮೆಲ್ರಿಗೂ ವಿಶ್ ಯು ಹ್ಯಾಪಿ ಯುಗಾದಿ. ಲಸ್ಮಕ್ಕ ಏನ್ ಹೇಳಿಡ, ನಂದು ಅದೇ. ಅಯ್ಯ ನೀನು ಬೇರೆ ಏನಾದ್ರು ಹೇಳಿ, ನಂದು ಅದೇ ಅಂತಂದ್ರೆ ಸುಮ್ನೆ ಯಾಕೆ ಎನರ್ಜಿ ವೇಸ್ಟ್ ಮಾಡ್ಕೊಂಡು ಅಂತ ಹೇಳಿಲ್ಲ ಅಷ್ಟೇ ಬಿಡಿ ಲಸ್ಮಕ್ಕ. ಯುಗಾದಿ ಹಬ್ಬದ ಶುಭಾಶಯಗಳು ಹೇಳಿನಲ್ಲ, ಸಮಾಧಾನ ಆಯ್ತಾ? ನನ್ನ ಕಡೆಯಿಂದನೂ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನನ್ನ ಕಡೆಯಿಂದನೂ ಹ್ಯಾಪಿ ಯುಗಾದಿ. ನೀವು ನಮ್ಮ ಎರಡು ಚಾನಲ್ಗೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಒಳ್ಳೊಳ್ಳೆ ಕಮೆಂಟ್ ಮಾಡ್ತೀರಾ. ನಮಗೂ ನಿಮ್ಮ ಕಮೆಂಟ್ ಓದಿ ತುಂಬ ಖುಷಿ ಆಗುತ್ತೆ. ಹಾಗೆ ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ, ಆದ್ದರಿಂದ ಇವತ್ತು ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮ್ಮ ವಿಡಿಯೋನ ನೋಡಿ ನಮಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಅಂತೇಳಿ ಕೇಳ್ಕೊತಾ ಇದ್ದೀವಿ. ಪ್ರತಿಯೊಬ್ಬರೂ ತುಂಬ ಖುಷಿಯಿಂದ ಕಮೆಂಟ್ ಮಾಡ್ತೀರಾ. ನಾವು ಪ್ರತಿಯೊಬ್ಬರು ಕಮೆಂಟ್ ಓದ್ತಾ ಇರ್ತೀವಿ, ಆದರೆ ರಿಪ್ಲೈ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಿಮಗೆ ವಿಡಿಯೋ ಮಾಡಿಬಿಟ್ಟು ಟೈಮಿಗೆ ಸರಿಯಾಗಿ ಅಪ್ಲೋಡ್ ಮಾಡಬೇಕು, ಇಲ್ಲಾಂದರೆ ಬೇಜಾರು ಮಾಡ್ಕೊತೀರಾ. ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡೋದಕ್ಕಿಂತ ಮುಖ್ಯವಾಗಿ ನಿಮಗೆ ವಿಡಿಯೋ ಹಾಕಿ ನಿಮ್ಮ ಮನಸ್ಸಿಗೆ ಸಂತೋಷ ಪಡಿಸೋದೇ ನಮಗೆ ಮುಖ್ಯವಾಗಿರೋದು. ಆದ್ದರಿಂದ ಯಾರು ಬೇಜಾರಾಗಬೇಡ್ರಿ, ಕಮೆಂಟಿಗೆ ರಿಪ್ಲೈ ಮಾಡಲ್ಲ ಅಂತ ಹೇಳಿ. ಹೌದು, ತುಂಬ ಕಮೆಂಟ್ ಬರ್ತವೆ, ಒಳ್ಳೊಳ್ಳೆ ಕಮೆಂಟ್ ಇರ್ತವೆ. 100ರಲ್ಲಿ 90% ತುಂಬ ಚೆನ್ನಾಗಿರ್ತವೆ ಕಮೆಂಟ್. ಅದೇ ಒಂದು 10% ಕೆಟ್ಟದಾಗೂ ಕಮೆಂಟ್ ಮಾಡ್ತಾರೆ. ಆದರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಯಾಕೆಂದ್ರೆ ನಮಗೆ 90% ಒಳ್ಳೆ ಕಮೆಂಟ್ ಮಾಡ್ತಾರಲ್ಲ, ಅದೇ ಮುಖ್ಯವಾಗಿ ಬೇಕಾಗಿರೋದು. ಕೆಲವರು ಮಾಡ್ತಾರೆ, ಸ್ಟೋರಿ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಆ ಕ್ಯಾರೆಕ್ಟರ್ ಈ ಥರ ಮಾಡಬೇಕಾಗಿತ್ತು ಅಂತನ. ನಾವು ಎಲ್ಲ ಥರದ ಸ್ಟೋರಿನ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಏನಂದರೆ ಸೆಂಟಿಮೆಂಟು, ಕಷ್ಟ ಸುಖ, ಆಮೇಲೆ ಕಾಮಿಡಿ ಎಲ್ಲ ಇರುತ್ತೆ ನಮ್ಮ ವಿಡಿಯೋದಲ್ಲಿ. ಪ್ರತಿದಿನ ನಮ್ಮ ವಿಡಿಯೋಸ್ನ ನೋಡೋರಿಗೆ ಅದು ಅರ್ಥ ಆಗಿರುತ್ತೆ. ಆದರೆ ಯಾವತ್ತೋ ಒಂದೊಂದು ದಿವಸ ನೋಡ್ತಾರಲ್ಲ, ಅವ್ರಿಗೆ ಇವರೇನು ಬರೀ ನೆಗೆಟಿವ್ ಆಗಿ ತೋರಿಸ್ತಾರೆ ಅಂತ ಅನ್ಸುತ್ತೆ. ಒಬ್ಬೊಬ್ರು ಆ ಥರ ಕಮೆಂಟ್ ಮಾಡ್ತಾರೆ. ಆದರೆ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು ಲಸ್ಮಕ್ಕ? ನಮಗೆ ಸಪೋರ್ಟ್ ಮಾಡ್ತಕ್ಕಂಥ ಜನ ತುಂಬಾ ಜನ ಇರ್ಬೇಕಾದ್ರೆ ಯಾರೋ ಕೆಲವೊಬ್ರು ಒಬ್ರು ಇಬ್ರು ಆ ಥರ ಕಮೆಂಟ್ ಮಾಡ್ತಾರೆ ಅಂತೇಳಿ ಅದಕ್ಕೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಬೇರೆಯವ್ರಿಗೆ ಅನ್ಯಾಯ ಮಾಡ್ದಂಗೆ ಆಗಲ್ವಾ? ಅದಕ್ಕೆ ಅಂಥದ್ದೆಲ್ಲ ತಲೆ ಕೆಡಿಸ್ಕೊಂಡಂಗೆ ನಮ್ಮ ಕೆಲಸ ನಾವು ಮಾಡಬೇಕು. ಆವಾಗ ದೇವ್ರು ಮೆಚ್ತಾನೆ, ಜನಗಳನ್ನು ಮೆಚ್ಕೊಂತಾರೆ. ಏನಂತೀರಾ ಫ್ರೆಂಡ್ಸ್? ಭಾಗ್ಯತೆ, ಜೀವನ ಅಂದಮೇಲೆ ಕಷ್ಟ ಸುಖ ಎರಡೂ ಬರ್ತವೆ. ಬೇವು ಬೆಲ್ಲ ಇದ್ದಂಗೆ ಎರಡನ್ನೂ ಸ್ವೀಕರಿಸಬೇಕು ಅಂತಾನ. ಅದಕ್ಕೇನೆ ನಾವು ಅಷ್ಟೇನೆ ಪಾಸಿಟಿವ್ ನೆಗೆಟಿವ್ ಏನ್ ಕಮೆಂಟ್ ಮಾಡಿದ್ರು ತಲೆ ಕೆಡಿಸ್ಕೊಂಬಕ್ ಹೋಗ್ಬಾರ್ದು. ನಮ್ಮ ಕೆಲಸ ನಾವು ಅಚ್ಚುಕಟ್ಟಾಗಿ ಮಾಡಿದ್ರೆ ಆ ದೇವರು, ನಮ್ಮ ವೀಕ್ಷಕರು, ನಮ್ಮ ಅಭಿಮಾನಿಗಳು ಮೆಚ್ಕೊಂತಾರೆ. ಜಾಸ್ತಿ ತಲೆ ಕೆಡಿಸ್ಕೊಂಬಕ್ ಹೋಗ್ಬಾರ್ದು. ನಮ್ಮ ಕೆಲಸ ನಾವು ನಿಯತ್ತಾಗಿ ಮಾಡ್ಬೇಕು ಅಷ್ಟೇ. ಏನಂತೀರಾ? ಸರಿ ಕಣ್ರಪ್ಪ, ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.